ಸ್ಕೂಲಲ್ಲಿ ಪಟ್ ಅಂತ ಆಗಿರಬಹುದು, ಒಗಟು, ಫನ್ ವಿತ್ ಎಲ್ಲ ಇದು ಮಾಡ್ತಾರೆ. ಮೊದಲು ಬಂದು ಫನ್ ವಿತ್ತು, ಇದರಲ್ಲಿ ತುಂಬ ಫನ್ ಆಗಿರೋ ಕ್ವಶನ್ಸ್ ಎಲ್ಲ ಇರ್ತವೆ, ನಮಗಂತೂ ತುಂಬ ಚೆನ್ನಾಗಿರ್ತವೆ. ಆಮೇಲೆ ಇದರಿಂದ ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಬರೀತಾರೋ ಅಂದರೆ ನವೋದಯ ಇರ್ಬೋದು, ಮುರಾರ್ಜಿ, ಇಂಥ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುರುತಿಸ್ಬಿಟ್ಟು PM ಶ್ರೀ ಶಾಲೆ ಅಂತ ಕೊಟ್ಟಿದ್ದಾರೆ. ಇದರಿಂದ ನಮಗೆ ತುಂಬ ಅನುಕೂಲವೆಲ್ಲ ಐತೆ. ನಮಗೆ ಏನಾದ್ರು ಪಾಠ ಸಂಬಂಧಪಟ್ಟಂಗೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಇಲ್ಲೇ ಸ್ಕೂಲಲ್ಲೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ಆಮೇಲೆ ಶಾಲಾ ಸಂಸತ್ ಕೂಡ ರಚನೆ ಮಾಡವ್ರೆ. ಜಿಲ್ಲಾ ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಾಗ ನಮ್ಮ ಶಾಲೆಯ ಮಕ್ಕಳು ಕನ್ನಡದಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಉತ್ತಮ ಕವಿಯಲ್ಲಿ ಬಾಲಕವಿಗಳು ಅಂತ ಪ್ರಶಸ್ತಿಯನ್ನು ತಗೊಂಡಾಗಬಹುದು. ಜೊತೆಗೆ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನಗಳು ನಡೆದಾಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಅಧ್ಯಕ್ಷತೆಯನ್ನು ಕೂಡ ವಹಿಸೋ ಮಟ್ಟಕ್ಕೆ ನಮ್ಮ ಗ್ರಾಮೀಣ ಮಕ್ಕಳು, ಅದರಲ್ಲಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಭಾಗವಹಿಸಿದ್ದಾರೆ ಅಂದ್ರೆ, ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ನಿಜಕ್ಕೂ ಅಭಿನಂದನೆಯ ಅರ್ಹತೆ ಇರತಕ್ಕಂಥ ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು PM ಶ್ರೀ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಶಾಲೆಗಳನ್ನು ಆಯ್ಕೆಯನ್ನ ಮಾಡಿಕೊಂಡಿರುವಂಥದ್ದು. ಅದರಿಂದ ನಮ್ಮ ಶಾಲೆಗೆ ಇದುವರೆಗೂ 25 ಲಕ್ಷಕ್ಕೂ ಹೆಚ್ಚು ಅನುದಾನವನ್ನು ಬಿಡುಗಡೆಯನ್ನ ಮಾಡಿರುವಂಥದ್ದು. 2009ರಲ್ಲಿ 164 ಮಕ್ಕಳಿದ್ದದ್ದು ಇವತ್ತು 2025-26ನೇ ಸಾಲಿನಲ್ಲಿ 750 ವಿದ್ಯಾರ್ಥಿಗಳಿಗೆ ತಲುಪಿರುವಂಥದ್ದು ನಮಗೆ ಖುಷಿ ತರುವಂತಹ ವಿಚಾರ. ಉತ್ತಮ ಮಟ್ಟದಿಂದ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಮ ಶಾಲೆಗೆ ಪ್ರಧಾನಮಂತ್ರಿ ಯೋಜನೆಯಿಂದ 25 ಲಕ್ಷ ಹಣವನ್ನು ಬಿಡುಗಡೆ ಮಾಡಿ ನಮ್ಮ ಶಾಲೆಯ ಅಭಿವೃದ್ಧಿಗೆ ಭಾಳ ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಭಾಳ ಇದು ಮಾಡಿರುವಂಥದ್ದು. ಎಲ್ಲ ಒಳ್ಳೆ ಮೇಷ್ಟ್ರುಗಳು ಇರೋದ್ರಿಂದ ಶಾಲೆಗೂ ಸಹಿತ ಒಳ್ಳೆಯ ಹೆಸರು ಬಂದಿದೆ. ತುಂಬ ವಿಶ್ವಾಸದಿಂದ ಮನೆಯಲ್ಲಿ ಚೆನ್ನಾಗಿದ್ರೂ ಸಹಿತ ನಮ್ಮ ಶಾಲೆಗೆ ಸೇರಿಸುವಂಥ ಪ್ರಯತ್ನ ನುಣಿಕೆರೆಯಲ್ಲಿ ನಡೀತಿದೆ. ದೇಶದ ಪ್ರಧಾನಮಂತ್ರಿಗಳು ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಗ್ರಾಮೀಣ ಮಟ್ಟದ ಮಕ್ಕಳು ಹೆಚ್ಚು ವಿದ್ಯಾವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು, ವಿಶಾಲವಾಗಿ ಅವರು ಬೆಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಉದ್ದೇಶ ಏನು ಅಂತ ಹೇಳಿದ್ರೆ, ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ರೀಸೆಂಟಾಗಿ ಮೈಸೂರು ಹೊರವಲಯದಲ್ಲಿ ಒಂದು ಬಹಳ ದೊಡ್ಡ ಪ್ರಮಾಣದ ಒಂದು ಡ್ರಗ್ಸ್ ಉತ್ಪಾದನಾ ಘಟಕ ನಮಗೆ ಇವತ್ತು ಲಭ್ಯವಾಗಿದೆ. ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಈ ಹಿಂದೆ ದೇಶದ ವಿವಿಧ ಭಾಗಗಳಲ್ಲಿ ಕೂಡ ನಮಗೆ ಡ್ರಗ್ಸ್ ಪತ್ತೆ ಆಗ್ತಾ ಇತ್ತು. ವಿವಿಧ ರೀತಿಗಳಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ಗಳು ಪತ್ತೆ ಆಗ್ತಾ ಇತ್ತು. ಆದರೆ ಈ ವಿಚಾರ ಯಾಕೆ ಇಷ್ಟು ನಾವು ಸೀರಿಯಸ್ ಆಗಿ ತಗೊಂಡಿದ್ದೇವೆ ಅಂತ ಹೇಳಿದ್ರೆ, ಇಲ್ಲಿ ಡ್ರಗ್ಸ್ ಅಲ್ಲ, ಡ್ರಗ್ಸ್ ಉತ್ಪಾದನಾ ಘಟಕ ಪತ್ತೆ ಆಗಿದೆ. ಮೈಸೂರಿನ ಹೊರಭಾಗದಲ್ಲಿ ಒಂದು ಗ್ಯಾರೇಜ್ ಒಂದರಲ್ಲಿ ಡ್ರಗ್ಸ್ ಉತ್ಪಾದನಾ ಘಟಕ ಪತ್ತೆಯಾಗಿರೋದು ಬಹಳ ಆತಂಕಕಾರಿ ವಿಚಾರ ಆಗಿದೆ. ಮೈಸೂರು ನಮ್ಗೆ ಗೊತ್ತಿರೋ ಹಾಗೆ ಬಹಳ ಪ್ರಸಿದ್ಧ ಒಂದು ಜಾಗ, ಪ್ರವಾಸಿ ತಾಣಗಳಲ್ಲಿ ಒಂದು. ನಮ್ಮ ಎಜುಕೇಷನ್ ಹಬ್ ಆಗಿ ಇದೇನು ಅದು ಪರಿವರ್ತನೆ ಆಗ್ತಾ ಇದೆ. ನಮ್ಮ ಸಾಂಸ್ಕೃತಿಕ ನಾಡು, ಚಾಮುಂಡೇಶ್ವರಿ ನೆಲೆಯಾದಂಥ ನಾಡು.
ಇಂಥ ಜಾಗದಲ್ಲಿ ಡ್ರಗ್ಸ್ ಉತ್ಪಾದನಾ ಘಟಕ ಪತ್ತೆಯಾಗಿದೆ, ಶೋಚನೀಯ ಸಂಗತಿ ಒಂದನೇದು. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಇದು ಮಹಾರಾಷ್ಟ್ರ ರಾಜ್ಯದ ಪೊಲೀಸರು ಒಂದು ಡ್ರಗ್ ಪೆಡ್ಲರ್ ಅನ್ನ ಹಿಡಿದು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ಮೈಸೂರಿನಂಥ ಜಾಗದಲ್ಲಿ